ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಎಷ್ಟೇ ಈಗ ಇರುವುದೇನು ಜಾತಿ ಜನಗಣತಿ ಅಂತ ಹೇಳಿದರೆ ನಾವು 2Bಯಲ್ಲಿ ಬಂದಾಗಿದೆ, ಮುಸ್ಲಿಮರನ್ನು 2Bಯಲ್ಲಿ ಸೇರಿಸಲಾಗಿದೆ. ಆ 2Bಯಲ್ಲಿ ಈಗ 4% ಕೊಡಲಾಗ್ತಾ ಇದೆ. ಅದನ್ನು 8% ಕೊಡಬೇಕು ಅಂತ ಹೇಳಿ ಎಲ್ಲ ಏನು ಕಮಿಷನರ್ಗಳು, ಎಲ್ಲ ಆಯೋಗಗಳು ಎಲ್ಲ ಸರ್ಕಾರಕ್ಕೂ ಹೇಳಿದೆ. ಯಾಕೆಂದರೆ ಇಲ್ಲಿ ಜಾತಿ ಆಧಾರಿತ ಧರ್ಮಾಧಾರಿತವಾದಂತಹ ಸವಲತ್ತುಗಳನ್ನು ಕೊಡೋಕೆ ಅಥವಾ ಮೀಸಲಾತಿ ಕೊಡೋಕೆ ಈ ಭಾರತ ಸಂವಿಧಾನದಲ್ಲಿ ಅವಕಾಶವಿಲ್ಲ. ಆದ್ದರಿಂದ ಅದನ್ನು ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಆಂಧ್ರ ಪ್ರದೇಶ ಸರ್ಕಾರ 4% ಮುಸಲ್ಮಾನರಿಗೆ ಮೀಸಲಾತಿ ಕೊಡಬೇಕು ಅಂತ ತೀರ್ಮಾನ ಮಾಡಿತು. ರಾಜಕೀಯವಾದಂತಹ ತೀರ್ಮಾನ ಬಂತು. ಅದನ್ನು ಸುಪ್ರೀಂ ಕೋರ್ಟ್ ಅದನ್ನು ತಡೆ ಹಿಡಿಯಿತು. ಯಾಕೆಂದರೆ ಜಾತಿ ಧರ್ಮಾಧಾರಿತವಾದಂತಹ ಮೀಸಲಾತಿ ಕೊಡೋಕ್ಕಾಗಲ್ಲ. ಆದ್ರಿಂದಲೇ 1954ರಿಂದ 1913ರಲ್ಲಿ ಬ್ರಿಟಿಷರು ಇದರ ಬಗ್ಗೆ ಚಿಂತನೆ ಮಾಡಿದರು. ನಂತರ 1954, 1976 ಹಾಗೆ ಬಂದು ಕೊನೆಗೆ 2015ರಲ್ಲಿ ಇದೇ ಸಿದ್ದರಾಮಯ್ಯವರ ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಿತು. ಆ ಆಯೋಗ ಒಂದು ಸಮೀಕ್ಷೆ ಮಾಡಿ ಒಂದು ಜಾತಿ ಗಣತಿಯ ಒಂದು ವರದಿಯನ್ನು ಸಲ್ಲಿಸಿತು. ಆ ವರದಿ ಇನ್ನೂ ಬಿಡುಗಡೆಯಾಗಿರಲಿಲ್ಲ. ಕಳೆದ 10 ವರ್ಷಗಳಿಂದ ನಮ್ಮ ಸಂಘಟನೆಗಳು, ನಮ್ಮ ಎಲ್ಲ ಧಾರ್ಮಿಕ ಸಂಘಟನೆಗಳು, ಮುಸ್ಲಿಂ ಜಮಾತ್ ಆಗಿರಲಿ, ನಮ್ಮ ಸಮಸ್ತ ಉಭಯ ಬಣದ ಸಮಸ್ತದ ಎಲ್ಲ ನಾಯಕರು, ಅದೇ ರೀತಿ ಮುಸ್ಲಿಂ ಸಮುದಾಯದ ಎಲ್ಲ ಸಂಘಟನೆಗಳು ನಿರಂತರ ನಾವು ಡಿಮ್ಯಾಂಡ್ ಆಗ್ತಾ ಇದ್ದೀವಿ, ಏನು ಜಾತಿ ಜನಗಣತಿ ಆ ವರದಿ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ. ಇಷ್ಟ ತನಕ ಬಿಡುಗಡೆ ಆಗಿರಲಿಲ್ಲ. ಆದರೂ ಈಗ 2023ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ನಾವು ನಿರಂತರ ಅವರಿಗೆ ಬೇಡಿಕೆ ಇಟ್ಟು ಜಾತಿ ಜನಗಣತಿಯನ್ನು ನೀವು ಹೊರತರಬೇಕು ಎಂದು ಹೇಳಿದಾಗ ಅವರು ಬಿಡುಗಡೆಗೆ ಸಿದ್ಧಗೊಂಡಾಗ ಮೇಲ್ವರ್ಗದ ಒಂದು ವಿಭಾಗದನ್ನು ವಿರೋಧ ಮಾಡಿತು. ಇಲ್ಲ, ಮಾಡೋಕ್ಕಾಗಲ್ಲ, 10 ವರ್ಷ ಆಗಿದೆ, ಅದು ವೈಜ್ಞಾನಿಕವಾಗಿ ಆಗಿಲ್ಲ. ಆದರೆ ನಮ್ಮ ಜನಸಂಖ್ಯೆ ಕೊರತೆ ಇದೆ, ಕಡಿಮೆ ಇದೆ, ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಕಾಣ್ತಾ ಇದೆ. 1,15,00,000 SC STಗಳಿದ್ದಾರೆ, 80 ಲಕ್ಷದಷ್ಟು ಮುಸಲ್ಮಾನರನ್ನು ತೋರಿಸ್ತಾ ಇದ್ದೀರಿ. ಆದ್ದರಿಂದ ಕಾಂತರಾಜು ವರದಿಯನ್ನು ನಾವು ಒಪ್ಪಲ್ಲ ಎಂದು ಮೇಲ್ವರ್ಗದ ಜನರು ಹೈಕಮಾಂಡ್ನಿಂದ ಎಲ್ಲ ವ್ಯವಸ್ಥೆಗಳು ಮಾಡಿದಾಗ ನಾವು ಮತ್ತು ಬೇಡಿಕೆ ಸಲ್ಲಿಸಿದ್ವು, ಎಲ್ಲ ಉಲಮಾಗಳು ಸೇರಿ. ಅದೇ ರೀತಿ ಮುಸ್ಲಿಂ ಸಮುದಾಯ ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿ, ಹಿಂದುಳಿದ ವರ್ಗದ ಎಲ್ಲ ನಾಯಕರು ಸಿದ್ದರಾಮಯ್ಯವರಿಗೆ ಹೇಳಿದಾಗ ಆದಷ್ಟು ಬೇಗ ಹೊಸ ಒಂದು ಜಾತಿ ಗಣತಿಯನ್ನು ಅವರಿಗಾಗಲೇ ಘೋಷಣೆ ಮಾಡಿದ್ದಾರೆ. ಅಲ್ಹಮ್ದುಲಿಲ್ಲಾ. ಆ ಜಾತಿ ಗಣತಿಯನ್ನು ಹಬ್ಬವನ್ನಾಗಿ ನಾವು ಸ್ವೀಕರಿಸಬೇಕು. ನಾಗಲೇ ಉಮ್ಮಮಾರೆಲ್ಲರೂ ಆಲೋಚನೆ ಹಾಕೊಂಡು ಈ ಜಾತಿ ಜನಗಣತಿ ಬಂದಪ್ಪ ನಿಂಗೆ ಮುಂದೆ ದೈಕಿರಲ್ಲ 6 ವರ್ಷത്തെ ಮೇಲುಲ್ಲೆ ಪ್ರತಿಯೊರು ಮಕ್ಕಳಲ್ಲಿ ಇಷ್ಟು ನಿಂಗೆ ಕೊಡ್ಕೊಂಡವಡ ಆ ಕೊಡ್ಕೊಂಬ ಐಟಿಕರು ಮುಸ್ಲಿಮಿಂಗ ಎತ್ತರ ಔಡೆ ಚಂದಟ್ಟು ನಗೋಗೌಡ ವ್ಯಕ್ತ ಔಡೆ ஒரு ಕೋಟಿ ಔಡು ಅಲ್ಲೇ 1.5 ಕೋಟಿ ಆವು ಮುಸ್ಲಿಮಿಂಗಲೆ ಅನಧಿಕೃತ ಲೆಕ್ಕಾಚಾರ ಪ್ರಕಾರ ಇಪ್ಪ ಇನ್ನಲ ಒರಾಳು ನಂಗೆ ಬ್ಯಾಂಗ್ಳೂರ್ಲು ಮುಂಜಾನೆ ಚರ್ಚಾಕೊಂಬ ಒರಾಳು ಚೊಲ್ಲು 1 ಕೋಟಿ ಇರಿಯೋಳಾಕು ಮುಸ್ಲಿಮಿಂಗ ಆവുണ്ട്. അപ്പോൾ ഞങ്ങൾ കറക്റ്റായിട്ട് ജാതി ഗണതിക്ക് സമീക്ഷയ്ക്ക് വരുമ്പോൾ ടീച്ചർമാർ നിങ്ങൾ ഔത്തുൽ വേറെന്ത് സൊറയുന്നുണ്ടായെങ്കിൽ നിങ്ങൾ ಅದಕ್ಕಾയിട്ട് ಟೈಮ್ ಕಂಡೆತ್ತೋನು. ಇದು ನಮಗೂ ನಿರ್ಬಂಧമായ ഒരു ವಿಷಯമായിട്ടിಕ್ಕರು. ಕಾರಣ ಎಂದರೆ ನಂಗೆ ಎತ್ತರ ಜನಸಂಖ್ಯೆ ಯಾರಾಯ ಅತ್ತರ ಮೀಸಲಾತಿ ಜಾಸ್ತಿ ಬಂಡ ನಂಗೋಗು. ಇಪ್ಪುಲ್ಲೆ 4% ಮೀಸಲಾತಿ ನಂಗೋಗು. ಈ 4% ಇಪ್ಪ 8% ಹಾಕೊಂಡು ಜಯಪ್ರಕಾಶ್ ಹೆಗಡೆ ಆಯೋಗ ಇದು ಎಂದರೆ ಅಧ್ಯಕ್ಷ ಆಯ್ತುಲ್ಲೆ ಹಿಂದುಳಿದ ವರ್ಗ 20 ಎಂದು ಹಾಕಿರಿ, ಶಿಫಾರಸ್ ಹಾಕಿರಿ. ಅದು ನಂಗೋಗು 8%, 7%, 10% ಕಿಟ್ಟೋನು ಉಂಟಾಯಂಗೆ ನಂಗಲೆ ಪ್ರತಿಯೊರು ಔತರಂಗ, ಪ್ರತಿಯೊರು ಮಹಲ್ಲತಂಗ ಆಡಳಿತ ಏನು ನಂಗಲೆ ಕಮಿಟಿಡಂಗ, ಅದೇ ಪೋಲೆ ನಂಗಲೆ NGOs ಯಾವುದೆಲ್ಲ ಸಮಿತಿಗಳಿವೆಯೋ, ಯಾವುದೆಲ್ಲ ನಮ್ಮ ಕಮಿಟಿಗಳಿವೆಯೋ, ಯುವಕರು ಪ್ರತ್ಯೇಕವಾಗಿ ಇದರಲ್ಲಿ ನೀವು ಸಕ್ರಿಯರಾಗಬೇಕು. ಎಲ್ಲರೂ ನಿಂಗೆ ಮೆಂಬರ್ ಆದಲ್ಲಿ ಆ ಜಾತಿ ಸಮೀಕ್ಷೆಯಲ್ಲಿ ಪೇರು ಕೊಡ್ಕೊಣು. ಆಧಾರ್ ಕಾರ್ಡಿಂದ ಮೇಯೌಡು ನಿಂಗೆ ಪಡಿತರ ಚೀಟಿಂದ ಬೇರೆ ಎಂದ್ರ ಅಗತ್ಯ ಇಕ್ಕಿಲ್ಲ. ಚಿಲ ಆಲ್ಮಾರೆ ರೇಷನ್ ಕಾರ್ಡ್ ಪೇರು ಇಕ್ಕಿಲ್ಲ. ಹಂಗ ನಿಂಗೆ ಆಧಾರ್ ಕಾರ್ಡ್ ಕೊಡ್ತೇವೆ ಮೇಯವು. 6 ವರ್ಷದ ಮಕ್ಕಳಿಗೆಲ್ಲ ಆಧಾರ್ ಕಾರ್ಡ್ ಇಪ್ಪೋ ಹಾಕ ಇನಿ ಆಯ್ತಿಲ್ಲಂಗಿಲ್ ಬೇಗ ಹಾಕಿ ಕೊಡ್ಕೋಗ ಅವರು. ಅಲ್ಲಂಗೆ ಐಡೆಂಟಿ ಉಳ್ಳೇ ಏದಂಗೆ ವೋಟರ್ ಐಡಿಯಾ ಬೇರೆ ಏದಂಗಿಲ್ ಅವರು ID ಕೊಡ್ತೇಂಟ ಹೆಂಗು ಹಂಗ ಅವಡೆ ಎಲ್ಜಿಂಡು ಪೋಂಡವರು. ಅದು ನಿಂಗೆ ಎಂದ ಹಾಕೋತೀರಾ? ಡೋಂಟ್ ಕೇರ್ ಹಾಕೋಗುತ್ತೀರಾ? ಪ್ರತಿಯೊರು ಉಮ್ಮಮಾರು ಚಂದೆ ಅವತ್ತಲ್ಲಿ ಈ ಕಡೆ ನಂಗೆ ಆಣಿಂಗೆಲ್ಲ ಬೇರೆ ಮತ್ತು ಪೊಯ್ಟ್ ಇಕ್ಕಡೋರು ಉಮ್ಮಮಾರು ಮಾತ್ರ ಈ ಕಡೆ ಅದಕ್ಕಾಯ್ತು ಗಮನ ಕೊಡ್ಕೊಂಡು. ಅಪ್ಪ ಈ ಮೀಸಲಾತಿ ಕಿಟ್ಟೆ ನಾವು ಎಂದ್ರೆ ಪ್ರಯೋಜನ? ನಂಗೆ ಮಕ್ಕೋಗು ನಂಗೆ ಎಂಪ್ಲಾಯ್ಸ್ ಹಾಕೋಗ ಅವಡು ಗವರ್ಮೆಂಟ್ ಎಂಪ್ಲಾಯ್ಲಿ 8% ಮುಸ್ಲಿಮಿಗೆ ಬರ್ನು ಇಪ್ಪುಲ್ಲೆ ನಂಗೆ 1% ಮಾತ್ರ. ಇಡೀ ಕರ್ನಾಟಕದಲ್ಲಿ ಮುಸ್ಲಿಂ ಎಂಪ್ಲಾಯ್ಸ್ ಗವರ್ಮೆಂಟ್ ಎಂಪ್ಲಾಯ್ಸ್ 1%. ಅದೇ ಪೋಲೆ ಎಜುಕೇಶನ್ ಸಿಸ್ಟಮ್ ನಂಗೆ 57% ಮಾತ್ರ. ಪ್ರೈಮರಿ ಎಜುಕೇಶನ್ ಮುಸ್ಲಿಂ ಸಮುದಾಯ ತರ ಬರೇ 57%. ಚೊಂದಂಗೆ 43% ಮುಸ್ಲಿಮಿಂಗ
പ്രൈമറി എഡ്യൂക്കേഷൻ ഇല്ലാണ്ട് അൺപഡായിട്ടുള്ള ഞങ്ങ 43 ആൾമാർ 100 ആളില്. അപ്പൊ അതേപോലെ ഉന്നത വിദ്യാഭ്യാസത്തിൽ ഞങ്ങളെത്ര വെറും 6% മാത്ര 6%. അപ്പൊ ഈ ഞങ്ങൾക്ക് മീಸಲಾತಿ ಬಂದಂಟಾയെങ്കിൽ ഞങ്ങൾക്ക് അവിടെ എക്സംഷൻ കിട്ടറ്. ആ മീಸಲಾತಿൽ ഞങ്ങളെ മക്കളെ 2B ഞങ്ങൾക്ക് കടത്തുകാവുಡು, അങ്ങനെ IAS ഓഫീസർമാരാക്കുകാവുಡು, KS ഓഫീസർമാരാക്കുകാവുಡು. അതേപോലെ ബാക്കിയുള്ള ഉന്നത വിദ്യാഭ്യാസത്തിന് ഞങ്ങളെ മക്കളെ കടത്തുകാവുಡು. ಅದರೊಟ್ಟಿಗೆ ഞങ്ങൾ പഠിച്ച മക്ക ഇപ്പ BCom പഠിച്ച മക്ക ഇപ്പ ಹೆಡ್ ಕಾನ್ಸ್ಟೇಬಲ್ಗೆ ಹೋಮ್ ಮಿನಿಸ್ಟ್ರಿ ഇപ്പ ಘೋಷಣೆ ಹಾಕಿರು. ಹೆಡ್ ಕಾನ್ಸ್ಟೇಬಲ್ ಆയിട്ട് എത്ര 4000 ಹೆಡ್ ಕಾನ್ಸ್ಟೇಬಲ್ എടുത്തുകൊണ്ടുള്ളവർ അങ്ങോട്ടുള്ള ഇതേ ತರ പോണൊന്നു എന്തിനാ സോറി +2 പഠിച്ചെങ്കിൽ മെയ്യാവുള്ളൂ. അപ്പൊ ഈ മക്കളെ കാറ്റഗറി വൈസിൽ, അതായത് ഇത് ബിയില് നിങ്ങൾക്ക് 2B ಬಂದಂಗೆ ഞങ്ങളെ മക്കൾക്ക് 8% മക്ക ഞങ്ങൾക്ക് അവിടെ ഗവൺമെന്റ് ಎಂಪ್ಲಾಯೀಸ್ ആക്കുവാവുಡು. അതേപോലെ എഡ്യൂക്കേഷൻ കൊടുക്കുവാവുಡು. ഇതിലെല്ലാം നിങ്ങൾ ഗമനം കൊടുക്കണം. ഈ സബ് കാസ്റ്റ് ആയിട്ട് ചർച്ച ആക്കിയിട്ടുള്ളവർ സബ് കാസ്റ്റ് ചർച്ച ആക്കണായ വിഷയമേ ഇപ്പല്ല. സബ് കാസ്റ്റ് ഓൾറെഡി മുസ്ലിമിങ്ങു കാറ്റഗറി 1 കൊടുത്തിട്ടായിട്ട് അതേപോലെ 2A കൊടുത്തിട്ടായിരുന്നു. ഇനി ഞങ്ങൾ ഏതെങ്കിലും ഉപജാതിയിൽ എന്തെങ്കിലും ചേരണുണ്ടായെങ്കിൽ അത് ഭാഷാ അല്പസംഖ്യാത്തും കൊടുക്കാം, നിങ്ങൾ ബാരിൻറ്റും കൊടുക്കാം, അതേപോലെ സുന്നി മുസ്ലിം ഉണ്ടും കൊടുക്കാം. അത് വലിയ ಕೌಂಟ್ ಇಪ್ಪಾವಿಲ್ಲ. ಅದು നിങ്ങൾ ಅದಕ್ಕೆ ಪೂರಕമായ ದಾಖಲೆ ಕೊಡ್ತೆ ಮಾತ್ರ ನೀವು അവിടെ ಎಂದ್ರೆ ಸಬ್ ಕ್ಯಾಸ್ಟ್ ಆ ಮೀಸಲಾತಿಗೆ ಬರೋಗ അവിടെ ഇപ്പോൾ ഓൾറെഡി 1994 കാറ്റഗറി 1 കൊടുത്തിട്ടായിട്ട് ಪಿಂಜಾರಿ ಸಮುದಾಯ 19 ಸಮುದಾಯ അതിൽ ಬಂದರು. അതേപോലെ 2A ಪೋಣೇಲು ಸಮುದಾಯ ಬಂದರು. ಆ ಪೋಣೇಲು 19 ಬುಟ್ಟೆಂಗೆ 111 ಬಾಕಿ ಇಂದಂಗ ಏದು ಕೊಡ್ತೆಂಗೆ ಎಂದು ತೊಂದರೆ ಎಂದೂ ಇಲ್ಲ. ഇനി ഞങ്ങൾക്ക് ಬ್ಯಾರಿ ചൊല്ലത് ഞങ്ങളെ ഭാഷാ അല്പസംഖ്യാതത്തിൽ ഞങ്ങൾക്ക് വലിയ ചാൻസും സാധ്യത ഉണ്ട്. അതുകൊണ്ട് ആ വിഷയത്തിൽ യാരെ ടെൻഷൻ ആക്കാണ്ട് ബി കാറ്റഗറി ഞങ്ങളെ 2Bಗೆ ಬರೋಗೈತೆ ಎಲ್ಲಾರು ಮುಸ್ಲಿಮು ಚೊಂದೊಟ್ಟು ಎಂದಾಕೊಂಡು ಕ್ಯಾಸ್ಟಿಲ್ ಜಾತಿ ಚೊಲ್ಲೋಡೆ ನಿಂಗೆ ಮುಸ್ಲಿಮ್ ಉಂಟೆಲ್ದೋನು, ರಿಲಿಜನ್ ಚೊಂದೋಡೆ ಇಸ್ಲಾಮು ಚೊಲ್ಲೋನು. ಈ ನಿಟ್ಟಿನಲ್ಲಿ ನಿಂಗೆಲ್ಲರೂ ಈ ರೀತಿಯಲ್ಲಿ ವ್ಯವಸ್ಥಾಪಿತವಾಗಿ ಅದೇ ರೀತಿ ಚಂದത്തിൽ ಅದಕ್ಕೆ ಬೇನ್ಮಾಯಿ ഒരു ವ್ಯವಸ್ಥೆ ಹಾಕಿಟ್ಟು ಇನ್ಶಾಲ್ಲ ಎಲ್ಲರದರೆ ಯಶಸ್ವಿ ಹಾಕೊಂಡು ಇನ್ಶಾಲ್ಲ ഞങ്ങളെ ഈ ಮೊಹಲ್ಲത്തെങ്ങും ಅದಕ್ಕೆ ಬೇನ್ಮಾയിട്ടുള്ള ಎಲ್ಲ ವ್ಯವಸ್ಥೆ ಹಾಕಿಡೋರು ಚೊಲ್ಲ ನಿರೀಕ್ಷಣೆ ಕೊಂಡು ബഹുമാനപ്പെട്ട ഞങ്ങളെ ഡോക്ടർ ഷേഖ് ബാവാജിയുടെ നായകത്വത്തിൽ ഈ ಜಾತಿ ಜನಗಣತಿಯ ಇಡೀ ಮೈಕಾಲ್ತೆ ಸಿಟಿಲ್ ವ್ಯವಸ್ಥಾಪಿತಾയിട്ട് ಅದಕ್ಕೆ ಸ್ವರಾಗುಣಲ್ಲಾವು ತೌಫೀಕ್ ചെയ്യട്ടെ. മീലാദിലെ ಕಾರ್ಯಕ್ರಮ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളെ ബറക്കത്ത് കൊണ്ടല്ലാഹു ഞങ്ങൾക്ക് ദീർഘായുസ്സും ആഫിയത്തും പ്രദാനം ചെയ്യട്ടെ.